ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಹಿಮೆ ಮತ್ತು ಅವರ ಜೀವನ ಚರಿತ್ರೆ ಬಗ್ಗೆ ಹೇಳುತ್ತೇನೆ. ಭಕ್ತಿ ಪರಂಪರೆಯಲ್ಲಿ ಅಪಾರ ಮಹಿಮೆ ಪಡೆದ ಮಹಾನ ಯತಿಗಳಲ್ಲಿ ಒಬ್ಬರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ದಿವ್ಯ ಜೀವನ, ಅವರ ಮಹಿಮೆ, ಅವರ ಅದ್ಭುತಗಳು ಮತ್ತು ಭಕ್ತರ ಮೇಲಿನ ಕೃಪೆಯ ಬಗ್ಗೆ ತಿಳಿದುಕೊಳ್ಳೋಣ. ಗುರು ರಾಘವೇಂದ್ರಾಯ ನಮಃ ಎಂದು ಮನಸಾರೆ ಜಪಿಸಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಮಂತ್ರಾಲಯದ ಗುರುರಾಯರು ಇಂದು ಕೂಡ ಜೀವಂತವಾಗಿ ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂದು ಜನರು ಭಕ್ತಿಯಿಂದ ನಂಬುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಕ್ರಿಸ್ತಶಕ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದ್ದರು. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬ. ಅವರು ವೇದಶಾಸ್ತ್ರಗಳಲ್ಲಿ ಪರಿಣಿತಿ ಪಡೆದು ಅವರ ಕುಟುಂಬ ಧಾರ್ಮಿಕ ಕುಟುಂಬ. ಬಾಲ್ಯದಿಂದಲೇ ವೆಂಕಟನಾಥರು ಅತ್ಯಂತ ಬುದ್ಧಿವಂತರಾಗಿದ್ದರು. ಅವರಿಗೆ ಸಂಗೀತ, ವೇದ, ಸಂಸ್ಕೃತ ಶಾಸ್ತ್ರ, ತರ್ಕಶಾಸ್ತ್ರ ಎಲ್ಲದರ ಮೇಲೂ ಅಪಾರ ಆಸಕ್ತಿ ಇತ್ತು. ಅವರು ಬಾಲ್ಯದಲ್ಲೇ ದೇವರ ಭಕ್ತಿಯಲ್ಲಿ ತೊಡಗಿಕೊಂಡಿದ್ದರು. ಅವರ ಮಾತು, ನಡೆ, ವಿನಯ ಎಲ್ಲವೂ ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾಗಿತ್ತು. ವೆಂಕಟನಾಥರು ಕುಂಭಕೋಣದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು. ಅವರು ಅಲ್ಲಿ ಮಹಾನ್ ಪಂಡಿತರ ಬಳಿ ವೇದ ಮತ್ತು ದ್ವೈತ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದರು. ಅವರ ಸ್ಮರಣಶಕ್ತಿ ಅಪಾರವಾಗಿತ್ತು. ಒಮ್ಮೆ ಕೇಳಿದ ಶಾಸ್ತ್ರವನ್ನು ಮರೆಯದೆ ಹೇಳುತ್ತಿದ್ದರು. ಅವರ ಗುರುಗಳು ಕೂಡ ಇವರ ಪ್ರತಿಭೆಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ವೆಂಕಟನಾಥರು ಕೇವಲ ಪಂಡಿತರಲ್ಲ, ಅವರು ಅತ್ಯಂತ ವಿನಯಶೀಲರು. ಜ್ಞಾನ ಇದ್ದರೂ ಅಹಂಕಾರ ಇರಲಿಲ್ಲ. ವೆಂಕಟನಾಥರು ಸರಸ್ವತಿ ಬೈ ಎಂಬ ಧಾರ್ಮಿಕ ಮಹಿಳೆಯನ್ನು ವಿವಾಹವಾದರು. ಅವರಿಗೆ ಒಂದು ಮಗು ಜನಿಸಿತ್ತು. ಆದರೆ ಕುಟುಂಬದ ಜೀವನದಲ್ಲಿ ತುಂಬ ಬಡತನವಿತ್ತು. ಆದರೂ ಅವರು ದೇವರ ಮೇಲಿನ ನಂಬಿಕೆ ಬಿಡಲಿಲ್ಲ. ಅವರು ಶಾಸ್ತ್ರ ಪಾಠ ಹೇಳುತ್ತಾ ಜೀವನ ಸಾಗಿಸುತ್ತಿದ್ದರು. ಮನೆಯಲ್ಲಿ ಬಡತನ ಇದ್ದರೂ ಅತಿಥಿಗಳು ಬಂದಾಗ ಅವರನ್ನು ಹಸಿದೆಯೇ ಕಳುಹಿಸುತ್ತಿರಲಿಲ್ಲ. ಅವರಿಗೆ ಊಟ ಮಾಡಿಸಿ ಕಳುಹಿಸುತ್ತಿದ್ದರು. ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದಾಗ ಅದ್ಭುತವಾಗಿ ಸಹಾಯ ದೊರಕಿತ್ತು ಎಂದು ಹೇಳಲಾಗಿದೆ. ಇದರಿಂದ ಅವರ ಭಕ್ತಿ ಎಷ್ಟು ಗಾಢವಾಗಿತ್ತು ಎಂಬುದು ಗೊತ್ತಾಗುತ್ತದೆ. ಸನ್ಯಾಸ ಸ್ವೀಕಾರ. ನಂತರ ಅವರು ಸನ್ಯಾಸ ಸ್ವೀಕಾರ ಮಾಡಿದರು. ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದ್ದರು. ಆ ಸಮಯದಲ್ಲಿ ವೆಂಕಟನಾಥರು ಕುಟುಂಬ ಜೀವನದಲ್ಲಿದ್ದರು. ಆದರೆ ಗುರುಗಳ ಆದೇಶವನ್ನು ದೇವರ ಆದೇಶವೆಂದು ಒಪ್ಪಿಕೊಂಡರು. ಅವರು ಸನ್ಯಾಸಿ ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು. ಅಂದರೆ ಅವರಿಗೆ ರಾಘವೇಂದ್ರ ತೀರ್ಥ ಎಂಬ ನಾಮಕರಣ ಮಾಡಲಾಯಿತು. ಆ ದಿನದಿಂದ ಅವರು ಸಂಪೂರ್ಣವಾಗಿ ಲೋಕ ಕಲ್ಯಾಣಕ್ಕಾಗಿ ಬದುಕಲು ಆರಂಭಿಸಿದರು. ಸನ್ಯಾಸ ಸ್ವೀಕಾರ ಸಂದರ್ಭದಲ್ಲಿ ಅವರ ಪತ್ನಿ
ಸರಸ್ವತಿ ಬಾಯಿ ದುಃಖದಿಂದ ಪ್ರಾಣತ್ಯಾಗ ಮಾಡಿದ್ದಳು ಎಂಬ ಕಥೆ ಪ್ರಸಿದ್ಧವಾಗಿದೆ. ನಂತರ ಗುರುರಾಯರು ಅವರಿಗೆ ಮೋಕ್ಷ ದೊರಕುವಂತೆ ಕೃಪೆ ಮಾಡಿದ್ದರು ಎಂದು ಭಕ್ತರು ನಂಬುತ್ತಾರೆ. ಮುಂದೆ ಶ್ರೀ ಗುರುರಾಯರು ಶ್ರೀ ರಾಘವೇಂದ್ರ ಸ್ವಾಮಿಯವರ ಹೆಸರಿನಲ್ಲಿಯೇ ಪ್ರಸಿದ್ಧರಾದರು. ಅವರು ಎಲ್ಲೆಡೆ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದರು. ಅವರು ಅನೇಕ ಪಂಡಿತರೊಂದಿಗೆ ಶಾಸ್ತ್ರ ಚರ್ಚೆ ನಡೆಸಿ ದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡಿದ್ದರು. ಅವರ ಆಶೀರ್ವಾದದಿಂದ ಅನೇಕರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಿವೆ ಎಂದು ಹೇಳಲಾಗುತ್ತದೆ. ಅವರಿಂದ ನಡೆದ ಕೆಲವು ಅದ್ಭುತಗಳು. ಒಬ್ಬ ಬಡ ಬ್ರಾಹ್ಮಣ ಗುರುರಾಯರ ಬಳಿ ಸಹಾಯ ಕೇಳಿಕೊಂಡನು. ಅವನ ಬಳಿ ಏನೂ ಇರಲಿಲ್ಲ. ಗುರುರಾಯರು ಅವನಿಗೆ ಆಶೀರ್ವಾದ ನೀಡಿ ಅಕ್ಷತೆ ನೀಡುತ್ತಾರೆ, ಅಂದರೆ ಮಂತ್ರಾಕ್ಷತೆ. ಕೆಲ ದಿನಗಳಲ್ಲಿ ಆತನ ಜೀವನದಲ್ಲಿ ಐಶ್ವರ್ಯ ತುಂಬಿತ್ತು ಎಂದು ಕತೆ ಹೇಳಲಾಗಿದೆ. ಇನ್ನೊಂದು ಅದ್ಭುತ. ಸತ್ತ ಬಾಲಕನಿಗೆ ಜೀವ ಬಂದಿತ್ತು. ಒಮ್ಮೆ ಒಂದು ಚಿಕ್ಕ ಮಗು ಬಾವಿಗೆ ಬಿದ್ದು ಮೃತಪಟ್ಟಿತಂತೆ. ಆ ಕುಟುಂಬ ದುಃಖದಿಂದ ಗುರುರಾಯರ ಬಳಿ ಬಂದಿತ್ತು. ಗುರುರಾಯರು ಮಂತ್ರಜಲವನ್ನು ಸಿಂಪಡಿಸಿ ದೇವರನ್ನು ಪ್ರಾರ್ಥಿಸಿದರು. ಆ ಮಗು ಕಣ್ಣು ತೆರೆದು ಬದುಕಿತ್ತು ಎಂದು ಭಕ್ತರು ನಂಬುತ್ತಾರೆ. ಒಮ್ಮೆ ಮಠದಲ್ಲಿ ಸಾವಿರಾರು ಭಕ್ತರು ಬಂದರು. ಆದರೆ ಅಡುಗೆ ಕಡಿಮೆ ಇತ್ತು. ಗುರುರಾಯರು ದೇವರನ್ನು ಪ್ರಾರ್ಥಿಸಿ ಪ್ರಸಾದವನ್ನು ಆಶೀರ್ವದಿಸಿದ್ದರು. ಅದ್ಭುತವಾಗಿ ಎಲ್ಲರಿಗೂ ಸಾಕಾಗುವಷ್ಟು ಅನ್ನ ದೊರಕಿತ್ತು ಎಂದು ಹೇಳಲಾಗುತ್ತದೆ. ಮಂತ್ರಾಲಯದ ಮಹತ್ವ. ನಂತರ ಗುರುರಾಯರು ಇಂದಿನ ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯಂ ಎಂಬ ಪವಿತ್ರ ಕ್ಷೇತ್ರವನ್ನು ಆರಿಸಿಕೊಂಡರು. ಅಲ್ಲಿ ಅವರು ಭಕ್ತರಿಗೆ ಉಪದೇಶ ನೀಡುತ್ತಿದ್ದರು. ಇಂದು ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ಗುರುರಾಯರ ದರ್ಶನ ಪಡೆಯುತ್ತಾರೆ. ಜೀವಂತ ಬೃಂದಾವನ ಪ್ರವೇಶ. ರಾಯರು ಕ್ರಿಸ್ತಶಕ 1671ರಲ್ಲಿ ಬೃಂದಾವನ ಪ್ರವೇಶ ಮಾಡುವ ನಿರ್ಧಾರ ಮಾಡಿದ್ದರು. ಅವರು ತಮ್ಮ ಶಿಷ್ಯರಿಗೆ ಕೊನೆಯ ಉಪದೇಶ ನೀಡಿದರು. ನಾನು 700 ವರ್ಷಗಳವರೆಗೆ ಭಕ್ತರ ಕಷ್ಟ ನಿವಾರಣೆ ಮಾಡುತ್ತೇನೆ ಎಂದು ಆಶೀರ್ವಾದ ನೀಡಿದ್ದರು ಎಂಬ ನಂಬಿಕೆ ಇದೆ. ನಂತರ ಅವರು ಜೀವಂತವಾಗಿಯೇ ಬೃಂದಾವನ ಪ್ರವೇಶ ಮಾಡಿದ್ದರು. ಇಂದಿಗೂ ಅವರು ಬೃಂದಾವನದೊಳಗೆ ತಪಸ್ಸು ಮಾಡುತ್ತಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದ ಮುಖ್ಯ ಸಂದೇಶಗಳು: ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಭಕ್ತಿ ಮತ್ತು ಸೇವೆ ಜೀವನದ ಶ್ರೇಷ್ಠ ಮಾರ್ಗ. ಗುರುಭಕ್ತಿ ಮಹತ್ವದು. ಭಕ್ತರು ಇವತ್ತಿಗೂ ಸಾಮಾನ್ಯವಾಗಿ ಈ ಮಂತ್ರವನ್ನು ಜಪಿಸುತ್ತಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮತ್ತು ಅವರ ಪ್ರಸಿದ್ಧ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದರೆ ಮನಃಶಾಂತಿ ದೊರಕುತ್ತದೆ ಎಂದು ನಂಬಲಾಗುತ್ತದೆ. ಗುರುರಾಯರ ಆರಾಧನೆ. ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಅಂದು ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ತೆರಳಿ ಸೇವೆ ಮಾಡುತ್ತಾರೆ. ಭಜನೆ, ಪೂಜೆ, ಅನ್ನದಾನ, ಪಾರಾಯಣ ನಡೆಯುತ್ತದೆ. ಅನೇಕ ಭಕ್ತರು ಇಂದು ಕೂಡ ತಮ್ಮ ಜೀವನದಲ್ಲಿ ಗುರುರಾಯರ ಕೃಪೆ ಅನುಭವಿಸಿದ್ದಾರೆ ಎಂದು ಹೇಳುತ್ತಾರೆ. ಕಷ್ಟದ ಸಮಯದಲ್ಲಿ ಪ್ರಾರ್ಥಿಸಿದರೆ ಸಹಾಯ ದೊರಕುತ್ತದೆ, ಅನಾರೋಗ್ಯ ಕಡಿಮೆಯಾಗುತ್ತದೆ
ಮನಃಶಾಂತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಮಂತ್ರಾಲಯದ ವಿಶೇಷ ಪ್ರಸಾದ ಮತ್ತು ಆಶೀರ್ವಾದ. ಮಂತ್ರಾಕ್ಷತೆ ಇದು ರಾಯರ ಸನ್ನದಿಯಲ್ಲಿ ಮಾಡಲಾಗುತ್ತದೆ. ಇದು ತುಂಬ ವಿಶೇಷ. ಇದನ್ನು ಭಕ್ತರು ಭಕ್ತಿಯಿಂದ ತಲೆಯ ಮೇಲೆ ಹಾಕಿಕೊಳ್ಳುತ್ತಾರೆ ಮತ್ತು ಮನೆಯಲ್ಲಿ ಕೂಡ ಇಡಲಾಗುತ್ತದೆ. ಭಕ್ತರಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕೇವಲ ಯತಿಯಲ್ಲ, ಅವರು ಭಕ್ತರ ಜೀವನದಲ್ಲಿ ಆಶಾಕಿರಣ. ಗುರುರಾಯರ ಜೀವನ ನಮಗೆ ಭಕ್ತಿ, ವಿನಯ, ಧರ್ಮ ಮತ್ತು ಸೇವೆಯ ಮಹತ್ವವನ್ನು ಕಲಿಸುತ್ತದೆ. ನಾವು ಕೂಡ ಭಕ್ತಿಯಿಂದ ಗುರುರಾಯರನ್ನು ಸ್ಮರಿಸಿ ಜೀವನದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಯೋಣ. ಗುರು ರಾಘವೇಂದ್ರಾಯ ನಮಃ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.